ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಕನ್ನಡ ನಾಡಿ, ನಾನು ಹರೀಶ್ ನಾಗರಾಜು. ಕನ್ನಡ ನಾಡಲ್ಲಿ ಇದೀಗ ಉಪಚುನಾವಣೆಯ ಅಖಾಡ ಅಂತೂ ಸಿದ್ಧವಾಗಿದೆ. ಶಿರಾ ಮತ್ತು RR ನಗರ ಈ ಕ್ಷೇತ್ರದ ಚುನಾವಣೆಗೆ ಮುಹೂರ್ತ ಅಂತೂ ಫಿಕ್ಸ್. ಈ ಹೊತ್ತಿನ ಸ್ಪೆಷಲ್ ಇದು ಬೈ ಎಲೆಕ್ಷನ್, ಬಿಗ್ ಫೈಟ್. ಈ ಕೊರೋನಾ ನಡುವೆ ಒಂದು ಕ್ಷಣ ಮರ್ತೇ ಬಿಟ್ಟಿದ್ರು ಜನ ಅನ್ಸುತ್ತೆ ಅದು ಬೈ ಎಲೆಕ್ಷನ್ ಬಗ್ಗೆ. ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಬೈ ಎಲೆಕ್ಷನ್ ಕುಸ್ತಿಗೆ ಮುಹೂರ್ತ ಫಿಕ್ಸ್ ಆಯಿತು. ಒಂದು ಶಿರಾ, ಇನ್ನೊಂದು ಬೆಂಗಳೂರಿನ RR ನಗರ ಕಾನ್ಸ್ಟಿಟ್ಯೂನ್ಸಿ. ಈ ಎರಡೂ ಕಡೆ ಉಪಚುನಾವಣೆಗೆ ದಿನಾಂಕ ಫಿಕ್ಸ್ ಆಯಿತು. ನವೆಂಬರ್ 3ಕ್ಕೆ ಎರಡೂ ಕ್ಷೇತ್ರದಲ್ಲೂ ಕೂಡ ಮತದಾನ. ನವೆಂಬರ್ 10ನೇ ತಾರೀಕು ರಿಸಲ್ಟ್ ಅನೌನ್ಸ್. ಬ್ರೇಕಿಂಗ್ ನ್ಯೂಸ್. ಅಧಿಸೂಚನೆ ಹೊರಡುವ ದಿನದಿಂದ ಅಕ್ಟೋಬರ್ಗೆ ಈ ಪ್ರೊಸೆಸ್ ಶುರುವಾಗ್ತಾ ಇದೆ. ನವೆಂಬರ್ 10ನೇ ತಾರೀಕು ಈ ಪ್ರೊಸೆಸ್ ಮುಗಿಯುತ್ತೆ. ಸಿಂಪಲ್. ಈ ಬೈ ಎಲೆಕ್ಷನ್ ಅಖಾಡದಲ್ಲಿ ಶಿರಾ ಮತ್ತು RR ನಗರ ಕಾನ್ಸ್ಟಿಟ್ಯೂನ್ಸಿಗಳಿವೆ. ನವೆಂಬರ್ 3ನೇ ತಾರೀಕು ಮತದಾನ ನಡೆಯುತ್ತೆ. ನವೆಂಬರ್ 10 ಫೈನಲ್ ರಿಸಲ್ಟ್. ಎರಡೂ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ. ಅದಕ್ಕೆ ಮುಂಚೆ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 16ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಕಡೆ ದಿನ. ಯಾರಿಗೆ ಸಿಗುತ್ತೆ ಟಿಕೆಟ್ ನೋಡೋಣ. ಅಕ್ಟೋಬರ್ 17ನೇ ತಾರೀಕು ಅಂದರೆ ಒಂದಿನ ಗ್ಯಾಪಲ್ಲಿ ನಾಮಪತ್ರಗಳ ಪರಿಶೀಲನೆ ಮಾಡ್ತಾರೆ. ಅದಾದಮೇಲೆ ಕ್ಯಾಂಡಿಡೇಟ್ ಇಂಥವ್ರು ಕಂಟೆಸ್ಟ್ ಮಾಡ್ತಿದ್ದಾರೆ ಅಂತ ಅನೌನ್ಸ್ ಆಗುತ್ತೆ. ನವೆಂಬರ್ 3ನೇ ತಾರೀಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ, ಶಿರಾ ಮತ್ತು RR ನಗರ. ಅದಾದಮೇಲೆ ನವೆಂಬರ್ 10ನೇ ತಾರೀಕು ಎರಡೂ ಕ್ಷೇತ್ರಗಳ ಫಲಿತಾಂಶ ಪ್ರಕಟ ಆಗುತ್ತೆ. ಇದು ನಿಮ್ಮೆಲ್ಲರ ಗಮನಕ್ಕೆ. ಇದು ಇಡೀ ಕರ್ನಾಟಕಕ್ಕೆ ಅನ್ವಯ ಆಗದೇ ಇದ್ದರೂ RR ನಗರ ಮತ್ತು ಶಿರಾದಲ್ಲಿ ಚುನಾವಣೆ ನಡೆದರೂ ಮೂರು ಪಕ್ಷಗಳಿಗೆ ಇದು ಪ್ರತಿಷ್ಠೆ. ಇಡೀ ರಾಜ್ಯದ ಜನ ಒಂದ್ಸರಿ ತಿರುಗಿ ನೋಡಬೇಕು ಅನ್ನುವಷ್ಟರ ಮಟ್ಟಿಗೆ. ಅಫ್ಕೋರ್ಸ್ ನೀವು ಕೇಳ್ಬೋದು, ಹರೀಶ್ ನಾಗರಾಜ್ ಅವರೇ, ಎರಡೂ ಕ್ಷೇತ್ರದಲ್ಲಾಗುತ್ತಿರುವ ಈ ಚುನಾವಣೆ ರಾಜ್ಯ ರಾಜಕಾರಣದಲ್ಲಿ ಎಂತಹ ಬದಲಾವಣೆ ತಂದು ಬಿಡುತ್ತಾ ಅಂದ. ಅಫ್ಕೋರ್ಸ್ ನಾಟ್. ಈ ಎರಡೂ ಕ್ಷೇತ್ರದಲ್ಲಿ ಗೆಲ್ಲೋದು ಮತ್ತು ಸೋಲೋದು ರಾಜ್ಯ ರಾಜಕಾರಣದಲ್ಲಾಗಲಿ ಅಥವಾ ನಂಬರ್ ವ್ಯತ್ಯಾಸದಲ್ಲಿ ಇನ್ನೇನೋ ಮ್ಯಾಜಿಕ್ ಮಾಡಿಬಿಡುತ್ತೆ ಅಂತ ನಾವು ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ, ನಿಜ. ಆದರೆ ಈ ಮೂರು ಪಕ್ಷಗಳು ಈಗ ಆಳುತ್ತಿರುವಂತಹ ಭಾರತೀಯ ಜನತಾ ಪಕ್ಷ, ಇದಕ್ಕೆ ಮುಂಚೆ ಒಂದು ವರ್ಷಗಟ್ಟಲೆ ಆಳಿರುವಂತಹ ಸಮ್ಮಿಶ್ರ ಸರ್ಕಾರ, ಅವರಿಗಿದೊಂದು ಅಗ್ನಿ ಪರೀಕ್ಷೆ. ಜನ ಎಷ್ಟರ ಮಟ್ಟಿಗೆ ನಮ್ಮನ್ನು ಒಪ್ಕೋತಿದ್ದಾರೆ, ಜನಕ್ಕೆ ನಾವು ಬೇಕಾ ಬೇಡವಾ, ಆ ಭಾಗದಲ್ಲಿ ಮತ್ತೆ ಮರು ಚುನಾವಣೆ ಅಂದರೆ ಈ ಉಪಚುನಾವಣೆ ನಡೀತಾ ಇದೆ, ನಮ್ಮ ಆಡಳಿತ ಪಕ್ಷವನ್ನೇ ಕೈ ಹಿಡಿತಾರಾ ಅಥವಾ ಬಿಟ್ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರಾ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಪ್ರತಿಷ್ಠೆ ಯಾವಾಗಲೂ ಅಷ್ಟೇ ಉಪಚುನಾವಣೆ ನಡೆಯುವ ಸಂದರ್ಭದಲ್ಲಿ. ನಾನು ಮಾತಾಡ್ತಿದ್ದೆ RR ನಗರ ಅಂತ. RR ನಗರ ಉಪಚುನಾವಣೆಗೆ ಮುಹೂರ್ತ ಅಂತ ಫಿಕ್ಸ್ ಆಯಿತು. ಟಿಕೆಟ್ ವಿಚಾರದಲ್ಲಿ ವರಿಷ್ಠರ ತೀರ್ಮಾನವೇ ಅಂತಿಮ. ಅಫ್ಕೋರ್ಸ್ ಯಾರೇ ಆದರೂ ಹೇಳುವಂತಹ ಮೊದಲ ಮಾತಿದು. ವರಿಷ್ಠರು ಏನು ಹೇಳ್ತಾರೋ ನಾವು ಹಾಗೇ ನಡ್ಕೋತೀವಿ ಅಂತ. ಸೊ ಹಾಗಾಗಿ ವರಿಷ್ಠರ ತೀರ್ಮಾನ ಅಂತೂ ಇದ್ದೇ ಇರುತ್ತೆ. ಅದರ ಲಾಭಿ ಮಾತ್ರ ಹೆಂಗಾದರೂ ಸರಿ ಎಲ್ಲರೂ ಕೂಡ ನಡೆಸ್ತಾರೆ. ಅದೊಂಥರ ಹೇಳಿಕೊಳ್ಳದೇ ಇರುವಂತಹ ಸತ್ಯ ಅದು. ಅಂತಿಮವಾಗಿ ವರಿಷ್ಠ ನಿರ್ಧಾರ ಮಾಡ್ತಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಮುನಿರತ್ನ ಅವರ ಹೇಳಿಕೆ ಇದು. ಬ್ರೇಕಿಂಗ್ ನ್ಯೂಸ್. ನಾಳೆ ಮುಖ್ಯಮಂತ್ರಿಗಳ ಜೊತೆ ಟಿಕೆಟ್ ಆಕಾಂಕ್ಷಿ ಮುನಿರತ್ನ ಚರ್ಚೆ ಮಾಡ್ತಾರೆ. ತುಳಸಿ ಮುನಿರಾಜು ಮನವೊಲಿಕೆ ಬಗ್ಗೆ ಕೂಡ ಮಾತುಕತೆ ಇರುತ್ತಂತೆ. ಈ ಹೆಸರಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನೀವು. RR ನಗರ ಅವಾಗ ಏನಾಯಿತು ಎಲೆಕ್ಷನ್ಗೂ ಮುಂಚೆ ಅಂದರೆ ದೊಡ್ಡ ಸ್ಟೋರಿ ಅದು. ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಸಂದರ್ಭದಲ್ಲಿ ಕೆಲವೇ ಹೊತ್ತಿನ ಮುಂಚೆ ನನ್ನ ಕೊಲೀಗ್ ಟಿಕೆಟ್ ಆಕಾಂಕ್ಷಿ ಮುನಿರತ್ನ ಅವ್ರ ಜೊತೆ ಮಾತಾಡ್ಸಿದ್ರು. ಆಗ ನ್ಯೂಸ್ 18 ಕನ್ನಡಕ್ಕೆ ಏನು ಮಾತಾಡಿದ್ರು ಬನ್ನಿ ಕೇಳೋಣ. ಈಗ ಟಿಕೆಟ್ ವಿಷಯ ಈಗ ಸಂಬಂಧಪಡದೇ ಇರೋ ವಿಷಯ ಇದು. ಅದು ವರಿಷ್ಠರ ತೀರ್ಮಾನ. ಸರ್, ಇವಾಗ ಕಳೆದ ಬಾರಿ ಎಲೆಕ್ಷನ್ ಆದಾಗ ನಕಲಿ ವೋಟರ್ ಐಡಿ ಎಲ್ಲ ನೀವು ಬಳಸಿ ಈ ತರ ಅಕ್ರಮವಾಗಿ ಚುನಾವಣೆ ಗೆದ್ದಿರಾ, ಅಸಿಂಧು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಅಂದ್ರೆ ಆವಾಗ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗಿದ್ದಂತ ತುಳಸಿ ಮುನಿರಾಜು ಗೌಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು, ಕೋರ್ಟ್ಗೆಲ್ಲ ಹೋದ್ರು. ಸೊ ಇವಾಗ ಪಕ್ಷ ಅವ್ರನ್ನ ಹೆಂಗ್ ಸಮಾಧಾನ ಮಾಡುತ್ತೆ? ಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ ಅಂತ ನಿಮ್ ಕಣ್ಣು ಮುಂದೆ ಇದೆ. ಯಾವ್ದು ಅಸಲಿ ಯಾವ್ದು ನಕಲಿ ಅದ್ರ ಬಗ್ಗೆ ಚರ್ಚೆ ಬೇಡ. ಅಲ್ಲಲ್ಲ, ಅಂದ್ರೆ ಅಷ್ಟು ಈಸಿಯಾಗಿ ಕಾನೂನಲ್ಲಿ ನೀವು ಗೆದ್ದಿರ್ಬೋದು, ಅಷ್ಟು ಈಸಿಯಾಗಿ ಅವ್ರೀಗ ಒಪ್ಕೊಳ್ತಾರ ಬಿಜೆಪಿ ತನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ? ನಾನು ವರಿಷ್ಠ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ. ಕಾನೂನಾತ್ಮಕ ತೊಡಕುಗಳು ಏನಿಲ್ಲ RR ನಗರ ಕ್ಷೇತ್ರದಲ್ಲಿ. ಇವಾಗ ಏನಿದ್ರು ಕಾನೂನು ತೊಡಕುಗಳು ಏನನ್ನ ಇದ್ದಿದ್ರೆ ಚುನಾವಣೆ ಘೋಷಣೆ ಆಗ್ತಾ ಇರ್ಲಿಲ್ಲ.
ಕಾನೂನು ತೊಡಕುಗಳಿದ್ದೀರಿ, ಚುನಾವಣೆ ಘೋಷಣೆ ಆಗ್ತಾ ಇರ್ಲಿಲ್ಲ. ಕಾನೂನು ತೊಡಕುಗಳೆಲ್ಲ ನಿವಾರಣೆ ಆಗಿರೋದಕ್ಕೆ ಫೆಬ್ರವರಿನಲ್ಲೇ ಕಾನೂನು ಏನು ತೀರ್ಪು ಬಂದಿತ್ತು ಆ ತೀರ್ಪನ್ನ ಎತ್ತಿಡ್ದಿದೆ ಇವತ್ತು ಚುನಾವಣಾ ಆಯೋಗ. ಸರ್, ಈಗ ನಿಮಗೆ ನಂಬಿಕೆ ಇದೆ, ಬಟ್ ಈಗ ಬಂಡಾಯ ಏನಾದ್ರೂ ಎದ್ರೆ ಸ್ವಲ್ಪ ಕಗ್ಗಂಟಾದ್ರೆ ಬಿಜೆಪಿಯಲ್ಲಿ ಏನ್ ಮಾಡ್ತೀರಾ? ನಾನು ಒಂದೇ ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, RR ನಗರ ಬಿಜೆಪಿಗೆ ಬರಬೇಕು. ಎರಡನೇದು, ಅಲ್ಲಿ ಯಾವುದೇ ಕಾರಣಕ್ಕೂ ವರಿಷ್ಠರು ತೀರ್ಮಾನ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಸರಿ, ಇವಾಗ ಮತದಾರರು ಕೂಡ ಇರ್ತಾರಲ್ವಾ, ಅವ್ರಿಗೆ ಇವಾಗ ಕೆಲವರು ಪಕ್ಷ ನೋಡಿ ಓಟ್ ಹಾಕೋರು ಇರ್ತಾರೆ, ಕೆಲವರು ವ್ಯಕ್ತಿ ನೋಡಿ ಓಟ್ ಹಾಕೋರು ಇರ್ತಾರೆ. ಈ ಹಿಂದೆ ನೀವು ಬೇರೆ ಪಕ್ಷದಿಂದ ಕಂಟೆಸ್ಟ್ ಮಾಡಿ ಗೆದ್ದಿದ್ದು, ಇವಾಗ ನೋಡಿದ್ರೆ ಬೇರೆ ಪಕ್ಷದಿಂದ ನಿಲ್ಬೇಕು ಅಂತಿದ್ದೀರಿ. ಸೊ ಯಾವ ತರ ತಯಾರಿಗಳು ಹಾಗಾದ್ರೆ ಮಾಡ್ಕೊಂಡಿದ್ದೀರಾ? ಬೆಂಗಳೂರು ನಗರದಲ್ಲಿ ಈಗ ಮಹಾಲಕ್ಷ್ಮೀಪುರ, ಯಶವಂತಪುರ, KR ಪುರ ಯಾವ ರೀತಿ ತಯಾರಿ ನಡೀತೋ ಅದೇ ರೀತಿ ತಯಾರಿ ನಡೆಯುತ್ತೆ. ಇದು RR ನಗರದ ಟಿಕೆಟ್ ಆಕಾಂಕ್ಷಿ ಮುನಿರತ್ನ ಅವರ ಮಾತಾಗಿತ್ತು. ಕೋರ್ಟ್ನಲ್ಲೂ ಕೂಡ ಫೈಟ್ ಮಾಡಿದ್ರು, ಈಗ ಅಖಾಡದಲ್ಲೂ ಕೂಡ ಫೈಟ್. ಮುನಿರತ್ನಗೆ ಟಿಕೆಟ್ಗೆ ತುಳಸಿ ಮುನಿರಾಜು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಆ ಕ್ಷೇತ್ರದಲ್ಲಿ ಮತ್ತೆ ಎಲೆಕ್ಷನ್ ಆಗಕ್ಕೆ ವರ್ಷಾನ್ಗಟ್ಲೆ ಕಾದ್ರು. ಆಗ ಬಂದಂತಹ ದೊಡ್ಡ ಮಟ್ಟದ ಹೆಸರು ತುಳಸಿ ಮುನಿರಾಜು. ಮುನಿರತ್ನ ಟಿಕೆಟ್ಗೆ ಇದೀಗ ಅದೇ ತುಳಸಿ ಮುನಿರಾಜು ಅವರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮುನಿರತ್ನ ಅವರಿಗೆ ಟಿಕೆಟ್ ಕೊಡಲ್ಲ, ಅವರಿಂದ ಸರ್ಕಾರ ಬಂದಿಲ್ಲ, ಕಾಂಗ್ರೆಸ್ನಲ್ಲಿ ಅವರ ಸಂಬಂಧ ಚೆನ್ನಾಗಿರಲಿಲ್ಲ, ಕೇಸ್ ಮುಚ್ಚಾಕೋದಕ್ಕೆ ಬಿಜೆಪಿ ಬಂದ್ರು, ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜಿ ಆಗೋ ಪ್ರಶ್ನೆನೇ ಇಲ್ಲ. ಇದು ನ್ಯೂಸ್ 18 ಕನ್ನಡಕ್ಕೆ ತುಳಸಿ ಮುನಿರಾಜು ಕೊಟ್ಟಿರುವಂತಹ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ತುಳಸಿ ಮುನಿರಾಜು ಏನು ಹೇಳಿದ್ರು, ಈ ಅಖಾಡ ಮಗದೊಮ್ಮೆ ಯಾವ್ಯಾವ ರೀತಿ ಬೆಳವಣಿಗೆ ಪಡ್ಕೊಳ್ಳುತ್ತೆ, ಅವರ ಕಾನ್ಫಿಡೆನ್ಸ್ ಮಾತುಗಳೇನು, ಮುನಿರತ್ನ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಅವರ ವಿರೋಧ ಯಾಕೆ, ಈಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ನಿಜ, ಅದರ ಮಗದೊಂದು ಪಕ್ಷದಲ್ಲಿದ್ದವರಿಗೆ ಇನ್ನೊಂದು ಪಕ್ಷಕ್ಕೆ ಬಂದಿದ್ದಾರೆ, ಅವರು ಟಿಕೆಟ್ ಕೊಡೋದಕ್ಕೆ ಇವರ ಮಾತುಗಳೇನು, ಇವೆಲ್ಲವೂ ಕೂಡ ತುಳಸಿ ಮುನಿರಾಜು ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಸರ್, ಮೊದಲ ರಿಯಾಕ್ಷನ್ ಏನ್ ಸರ್? ಈ ಚುನಾವಣೆ ಘೋಷಣೆ ಆಯ್ತು, ಯಾಕಂತ ಹೇಳಿದ್ರೆ ನೀವು ನಿಮ್ಮ ಅಪೋನೆಂಟ್ ವಿರುದ್ಧ ನೀವು ಕೋರ್ಟ್ ಅಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಂತವ್ರು. ಹೌದು ಸರ್, ಹೌದು. ನಾನು ಈಗಲ್ಲಿ ವೈಟಿಂಗ್. ನಾನು ಈ ಚುನಾವಣೆಗೆ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದೆ. ನಾನು ಈ ಚುನಾವಣೆ ಯಾವಾಗ ಬರುತ್ತೋ ಅಂತ. ಇಲ್ಲಿ ನಡೆದಿರುವಂತ ಅವ್ಯವಹಾರ, ಇಲ್ಲಿ ನಡೆದಿರುವಂತ ಭ್ರಷ್ಟಾಚಾರವನ್ನ ಇವತ್ತು ಹೈಕೋರ್ಟ್ ಅಲ್ಲಿ ಮತ್ತೆ ಚುನಾವಣೆ ಘೋಷಣೆ ಆಗಿದೆ. ಚುನಾವಣೆ ಆಯೋಗ ಘೋಷಣೆ ಮಾಡಿರುವಂತ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಅತ್ಯಂತ ಉತ್ಸುಕನಾಗಿದ್ದೀನಿ. ಅಂದ್ರೆ ನೀವು ಸ್ಪರ್ಧೆಗೆ ನೀವು ತಯಾರಾಗಿದ್ದೀರಾ? 100% ಸರ್, 100% ತಯಾರಾಗಿದ್ದೀನಿ. ಕಾಯ್ತಾ ಇದ್ದೀನಿ ನಾನು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅನರ್ಹರಾಗಿ ಬಿಜೆಪಿ ಸರ್ಕಾರ ಬರ್ಲಿಕ್ಕೆ ಕಾರಣಕರ್ತರಾಗಿದ್ದಂತವ್ರು, ಅದರಲ್ಲೂ ಒಬ್ರು ಮುನಿರತ್ನ ಅವರು. ಹಾಗಾಗಿ ಅವ್ರೀಗ ಬಿಜೆಪಿ ಮೆಂಬರ್ಶಿಪ್. ಅವ್ರೇನು ಸರ್ಕಾರ ಬರ್ಲಿಕ್ಕೆ ಅವ್ರೇನ್ ಕಾರಣಕರ್ತರಲ್ಲ ಸರ್. ಅವ್ರ ಈ ಕೋರ್ಟ್ ಕೇಸ್ ಇಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಅವ್ರದ್ದೇನು ನಡೀತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ಅನ್ನಕ್ಕೆ ಇನ್ನೂ ಒಂದಷ್ಟು ಕೋಟಿ ಲೂಟಿ ಮಾಡ್ಲಿಕ್ಕೆ ಏನಾದ್ರು ಸಾಧ್ಯ ಆಗುತ್ತಾ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ ಅಷ್ಟೇ. ಅಂದ್ರೆ ನಿಮ್ಮ ಪ್ರಕಾರ ಅವ್ರ ಮೇಲೆ ನಕಲಿ ವೋಟರ್ ಐಡಿ ನೀವು ಕೇಸ್ ಹಾಕಿದ್ರಲ್ಲ? ಹೌದೌದು ಸರ್. ಅದರಿಂದ ತಪ್ಪಿಸ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರು ಬಂದಿರುವಂತದ್ದು ಸರ್. ಒಂದು ವೇಳೆ ಪಾರ್ಟಿ ಅವರಿಗೆ ಟಿಕೆಟ್ ಕೊಟ್ರೆ ತಾವು ಅವ್ರ ಪರವಾಗಿ ಕೆಲಸ ಮಾಡ್ತೀರಾ? 100% ಸರ್, 100% ಸರ್. ನನ್ನ ಚುನಾವಣೆ ಕೆಲಸ ಮಾಡೇ ಮಾಡ್ತೀನಿ. ಈಗ ಪಕ್ಷ ಮುನಿರತ್ನ ಅವರಿಗೆ ಟಿಕೆಟ್ ಕೊಟ್ರೆ ತುಳಸಿ ಮುನಿರಾಜ್ ಅವ್ರಿಗೆ ಯಾಕೆ ಸರ್ ಕೊಡುತ್ತೆ ಪಾರ್ಟಿ? ಅವ್ರಿಗಿಲ್ಲ ಸರ್, ನನಗೆ ಸೀಟ್ ನಾನೇ ತಗೊಂಡ್ಬರ್ತೀನಿ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು. ಪಕ್ಷಕ್ಕೂ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ರಾಜ್ಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೀನಿ, ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದೀನಿ. ನನಗೆ ಯಾವುದೇ ಕಾರಣಕ್ಕೂ ಪಕ್ಷ ನನ್ನನ್ನ ಕೈ ಬಿಡಲ್ಲ ಅನ್ನುವಂತಹ ಒಂದು ನಂಬಿಕೆ ಇದೆ. ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ. ಅಂದ್ರೆ ನೀವು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿ? ಹೌದು ಸರ್, ಹೌದು. ನೀವು ನಿಮ್ಮ ಅಕ್ಕನ ನಾನೇ ಅಭ್ಯರ್ಥಿ ಸರ್, ಆಕಾಂಕ್ಷಿ ಸರ್. ನನಗೆ ಆ ಧೈರ್ಯ ಇದೆ, ಆ ನಂಬಿಕೆ ಇದೆ. ಪಕ್ಷದ ನನ್ನ ಹಿರಿಯರ ಮೇಲೆ, ನನ್ನ ನಾಯಕರುಗಳ ಮೇಲೆ, ಪರಿವಾರದವ್ರ ಮೇಲೆ ನನಗೆ ನಂಬಿಕೆ ಇದೆ. ನನಗೆ ಸೀಟ್ ಕೊಡ್ತಾರೆ, ನಾನೇ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ನಂಬಿಕೆ ಇದೆ ಸರ್. ಈ ಹಿಂದೆ ಹಲವಾರು ಬಾರಿ ಕೇಸನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ನಿಮ್ಮ ಪಕ್ಷದಲ್ಲೇ ಒತ್ತಡ ಕೂಡ ಇತ್ತು. ಆ ಒತ್ತಡದ ನಡುವೆ ಕೂಡ ಈಗ ಚುನಾವಣೆ ಘೋಷಣೆ ಆಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರಂತ ನಂಬಿಕೆ ಇದೆಯಾ? ಸರ್, ಖಂಡಿತ. ಪಕ್ಷದ ವಿಚಾರ ಬಂದಾಗ ನೋಡಿ, ಒಂದು ನಿರ್ಧಾರ ತೆಗೆದುಕೊಳ್ಳಕ್ಕಿಂತ ಮುಂಚೆ 10 ಬಾರಿ ಚರ್ಚೆಗಳಾಗುತ್ತೆ ಪರಿವಾರದಲ್ಲಿ. ಸರ್, ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಸರ್. ಪ್ರಬಲ ಆಕಾಂಕ್ಷಿ ಇದ್ದೀನಿ ನಾನು. 10ನೇ ತಾರೀಕು ವಿಜಯೋತ್ಸವವನ್ನು ಆಚರಣೆ ಮಾಡ್ತೀವಿ. ತಮ್ಮ ಮಾಧ್ಯಮದವರು ಸಹಕಾರ ಕೊಡಿ. ಏನು ಕ್ಷೇತ್ರದಲ್ಲಿ ಆಗಿರುವಂತ ಕೆಲಸಗಳನ್ನೆಲ್ಲ ನಾನು ಮಾಡೋನಿದ್ದೀನಿ. ನಿಮಗೆ ನಿಮ್ಮ ನಾಯಕರ ಮೇಲೆ ವಿಶ್ವಾಸ ಇದೆ? ನಂಬಿಕೆ, ವಿಶ್ವಾಸ ಎಲ್ಲ ಇದೆ ಸರ್. ಒಂದು ವೇಳೆ ಮುನಿರತ್ನವರು ಟಿಕೆಟ್ ಕೊಟ್ಟರೆ? ಇಲ್ಲ ಸರ್, ಕೊಡಲ್ಲ ಸರ್. ನೀವ್ ಯಾಕೆ ಸರ್ ನೀವ್ ಹಂಗೆ ಮತ್ತೆ ಅದನ್ನೇ ಹೇಳ್ತೀರಾ? ಟಿಕೆಟ್ ನನಗೆ ಸರ್, ನಾನೇ ತಗೊಂಡ್ಬರ್ತೀನಿ. ಇದು ತುಳಸಿ ಮುನಿರಾಜು ಅವರ ಆತ್ಮವಿಶ್ವಾಸದ ಮಾತುಗಳು.
ಲೆಟ್ಸ್ ಹೋಪ್, ಲೆಟ್ಸ್ ಸಿ ಏನೇನು ಬೆಳವಣಿಗೆ ಆಗುತ್ತೆ. ಅದು ಅಕ್ಟೋಬರ್ ಮಧ್ಯಭಾಗಕ್ಕೆ ಗೊತ್ತಾಗುತ್ತೆ. ಜನ ಏನು ತೀರ್ಮಾನ ಮಾಡ್ತಾರೆ ಅದು ನವೆಂಬರ್ ಮೊದಲನೇ ವಾರದಲ್ಲಿ ಗೊತ್ತಾಗುತ್ತೆ. ಲೆಟ್ಸ್ ಗೋ. ಇದು ಆರ್ ಆರ್ ನಗರದ ಕಥೆ. ಆದರೆ ಇನ್ನು ಶಿರಾ ಕಥೆಗೆ ಹೋಗೋಣ. ಶಿರಾ ಉಪಚುನಾವಣೆಯಲ್ಲಿ ದಳಪತಿ ತಾಲೀಮು ನಡೆಸ್ತಾ ಇದ್ದಾರೆ. ಅವರ ತಾಲೀಮು ಶುರುವಾಗ್ತಾ ಇದೆ. ನಾಳೆ ಶಿರಾ ಕ್ಷೇತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಕೊಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ತುಮಕೂರಿನ ಶಿರಾ ವಿಧಾನಸಭಾ ಕ್ಷೇತ್ರ JDS ಈಗ ಅದಕ್ಕೆ ತಾಲೀಮು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ನಾಳೆ ಶಿರಾ ಕ್ಷೇತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಿದ್ದಾರೆ. JDS ಅಭ್ಯರ್ಥಿ ಆಯ್ಕೆ ಸಂಬಂಧ ಎಚ್ ಡಿ ಕುಮಾರಸ್ವಾಮಿ ಅವರು ಮೀಟಿಂಗ್ ಮಾಡ್ತಿದ್ದಾರೆ. ಟಿಕೆಟ್ಗೋಸ್ಕರ ದಿವಂಗತ ಸತ್ಯನಾರಾಯಣ ಅವರ ಪುತ್ರ ಸತ್ಯಪ್ರಕಾಶ್ ಕೂಡ ಇದ್ದಾರೆ ರೇಸ್ನಲ್ಲಿ. ಮಗನಿಗೆ ಕೊಡದಿದ್ದರೆ ಪತ್ನಿ ಅಮ್ಮಜಮ್ಮಗೆ ನೀಡುವಂತೆ ಆಗ್ರಹ ಕೂಡ ಅಲ್ಲಿನ ಆ ಭಾಗದ ಮಂದಿಯಿಂದ ಗೊತ್ತಾಗ್ತಾ ಇದೆ. ಅನುಕಂಪದ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರಂತೆ ಕುಟುಂಬದವರು ಕೂಡ. ಸೊ ಹಾಗಾಗಿ ನಾಳೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಶಿರಾಗೆ ಹೋಗ್ತಿದ್ದಾರೆ. ಅಭ್ಯರ್ಥಿ ಆಯ್ಕೆ ಸಂಬಂಧ ನಾಳೆ ಅಲ್ಲಿ JDS ಕಾರ್ಯಕರ್ತರ ಜೊತೆ ಸಭೆ ನಡೆಸ್ತಿದ್ದಾರೆ, ಮುಖಂಡರ ಜೊತೆ ಸಭೆ ಮಾಡ್ತಿದ್ದಾರೆ. ಅದಾದಮೇಲೆ ಅಂತಿಮ ನಿಲುವಿಗೆ ಅವರು ಬರ್ತಾರೆ ಅಂತ ಅನಿಸ್ತಾ ಇದೆ. ದಿವಂಗತ ಸತ್ಯನಾರಾಯಣ ಅವರ ಪುತ್ರ ಬಲಭಾಗದಲ್ಲಿ ನೋಡ್ತಿದ್ದೀರಿ, ಸತ್ಯಪ್ರಕಾಶ್ ಅವರ ಹೆಸರು. ಅವರೀಗ ಈ ರೇಸ್ನ ಮುಂಚೂಣಿಯಲ್ಲಿದ್ದಾರೆ. ಅಕಸ್ಮಾತ್ ಮಗನ ಟಿಕೆಟ್ ಕೊಡದೆ ಹೋದರೆ ಸತ್ಯನಾರಾಯಣ ಅವರ ಪತ್ನಿ ಅಮ್ಮಜಮ್ಮಗೆ ನೀಡಬೇಕು ಅನ್ನೋದು ಆ ಭಾಗದ ಕಾರ್ಯಕರ್ತರ ಆಗ್ರಹ. ಈ ಸಂದರ್ಭದಲ್ಲಿ ಶಿವಪ್ರಕಾಶ್ ಅವರ ಜೊತೆ ನನ್ನ ಕೊಲೀಗ್ ಮಾತಾಡಿದ್ರು ಕೆಲವೇ ಹೊತ್ತಿನ ಮುಂಚೆ. ಸತ್ಯಪ್ರಕಾಶ್ ಅವ್ರ ಜೊತೆ ನನ್ನ ಸಹೋದ್ಯೋಗಿ ಮಾತಾಡಿದ್ರು ನ್ಯೂಸ್ 18ಗೆ. ಅವಾಗ ಅವ್ರೇನು ಹೇಳಿದ್ರು ಸತ್ಯಪ್ರಕಾಶ್, ಬನ್ನಿ ಕೇಳೋಣ. ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರು ಮತ್ತೆ ದೇವೇಗೌಡರು ಅವರೆಲ್ಲ ಚರ್ಚೆ ಮಾಡಿ ಒಂದ್ ಒಳ್ಳೆ ತೀರ್ಮಾನಕ್ಕೆ ಬರ್ತಾರೆ ಅಂತ ವಿಶ್ವಾಸಕ್ಕಿದೆ. ಪಕ್ಷ ನಮ್ಮ ದೇವೇಗೌಡರು ಹೇಳಿದ್ರು, ಎಂತ ಸಂದರ್ಭ ಬಂದ್ರು ಪಕ್ಷ ನಿಮ್ ಜೊತೆ ಈಗ ಕೈ ಹಿಡಿಯುತ್ತೆ, ಕೈ ಬಿಡಲ್ಲ ಅಂತ ಹೇಳಿದ್ದಾರೆ. ಅದು ರಾಜಕೀಯವಾಗಿ ಮತ್ತೆ ನಮ್ಮ ಮಾನಸಿಕವಾಗಿ ನಮಗೆ ಧೈರ್ಯ ಅಂತ ಹೇಳಿದ್ದಾರೆ ಅವರು. JDS ಕುಮಾರಣ್ಣವರು ನಮ್ಮನ್ನೆಲ್ಲ ಬೆಂಗಳೂರಿಗೆ JP ಭವನ ಕರೆದು ಪಕ್ಷದ ಜೊತೆ ನಾವೆಲ್ಲ ಇರ್ತೀವಿ ಅಂತ ಒಂದು ಆತ್ಮಸ್ಥೈರ್ಯ ತುಂಬಿದ ಕಳ್ಸಿದ್ರು ಮೇಡಮ್. ಮುಖಂಡರುಗಳನ್ನೆಲ್ಲ ಕರ್ಸಿ ನಮ್ಗೇನ್ ಆತರ ಆತಂಕ ಇಲ್ಲ. ಪಕ್ಷದಲ್ಲಿ ಒಂದು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ. ಕುಮಾರಣ್ಣವರ ಸಾಧನೆ ನಿಮ್ಗೆ ಖುದ್ದಾಗಿ ನೀವು ಅಲ್ಲಿಗೆ ಅಭ್ಯರ್ಥಿ ಆಗ್ಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಇದೆ ಮೇಡಮ್, ಖಂಡಿತವಾಗ್ಲೂ ಇದೆ. ರಾಜ್ಯದಲ್ಲಿ ಉಪಚುನಾವಣೆ ಘೋಷಣೆ ಆಯಿತು, ನಿಜ. ಒಂದೆಲ್ಲ ಗರಿಗೆದರಿದ ವಾತಾವರಣಗಳು ರಾಜಕಾರಣದಲ್ಲಿ. ಈ ಹಿನ್ನೆಲೆಯಲ್ಲಿ ಇದೀಗ ಸಂಪುಟ ವಿಸ್ತರಣೆ ಬಗ್ಗೆ ನ್ಯೂಸ್ ಕೂಡ ಬರ್ತಾ ಇದೆ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ, ಅದು ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಗೊತ್ತಿಲ್ಲ. ರಾಜ್ಯದಲ್ಲಿ ಉಪಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆ ಬಹುತೇಕ ಮುಂದಕ್ಕೆ ಹೋಗೋ ಸಾಧ್ಯತೆ ಅನ್ನೋದು ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಅನುಮತಿ ಕೊಡೋದು ಅನುಮಾನ. ಬಿಕಾಸ್ ಚುನಾವಣೆ ಡಿಕ್ಲೇರ್ ಆಯಿತು, ಹಾಗಾಗಿ ಎಲ್ಲ ಚುನಾವಣೆ ಕೆಲಸ ಮಾಡ್ರಪ್ಪ, ಆಮೇಲೆ ಇದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ರು. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮುಂದೂಡೋದಕ್ಕೆ CM ಚಿಂತನೆ ಮಾಡ್ತಿದ್ದಾರೆ. ನವೆಂಬರ್ ಕೊನೆ ವಾರಕ್ಕೆ ಮುಂದೂಡುವ ಸಾಧ್ಯತೆ. ಯಾಕೆಂದರೆ ನವೆಂಬರ್ 3ನೇ ತಾರೀಕು ಎಲೆಕ್ಷನ್ ಆಗುತ್ತೆ, ನವೆಂಬರ್ 10ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದಾದ್ಮೇಲೆ ಒಂದು 10 ದಿನ ಗ್ಯಾಪ್ ತಗೊಂಡು ನವೆಂಬರ್ ಕೊನೆ ವಾರದಲ್ಲಿ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯನ್ನು ಮಾಡುವ ಸಾಧ್ಯತೆಗಳು ಈಗ ಈ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಗೋಚರಗೊಳ್ತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಹಾಗಾದರೆ ಮತ್ತೆ ನಿರಾಸೆಯಾಗುವ ಸಾಧ್ಯತೆ ಇರಬಹುದು. ಇದು ರಾಜಕಾರಣದ ಈ ಸಂದರ್ಭದ 1 ತಿಂಗಳ ಫೋರ್ಕಾಸ್ಟ್. ಮುಂದೇನಾಗುತ್ತೆ, ಮುಂದೆ ನಡೆಯುವಂಥ ಬೆಳವಣಿಗೆಗಳೇನು, ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಈಗ ಅನೌನ್ಸ್ ಆಗದೆ ಹೋಗಿದ್ದಿದ್ರೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ಮುಂದಿನ ವಾರ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು ಸಂಪುಟ ವಿಸ್ತರಣೆ ಪುನರ್ರಚನೆ ಸಂಬಂಧಪಟ್ಟ ಹಾಗೆ. ಆದರೆ ಈಗ ಎಲೆಕ್ಷನ್ ಚುನಾವಣೆ ಕೆಲಸ ಮಾಡಬೇಕು. ಆಡಳಿತ ಪಕ್ಷಕ್ಕೆ ದೊಡ್ಡ ಮಟ್ಟದ ಪ್ರತಿಷ್ಠೆ ಇದು. ಬಿಕಾಸ್ ಜನ ಆಡಳಿತಾರೂಢ ಪಕ್ಷವನ್ನು ರಿಜೆಕ್ಟ್ ಮಾಡಿಬಿಟ್ರೆ ಅದರ ರಿಪರ್ಕಷನ್ನೇ ಬೇರೆ. ಸೊ ಹಾಗಾಗಿ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಗೆಲ್ಲಿಸೋದಕ್ಕೆ ಇದನ್ನು ಮುಂದಿರುವ ಸಾಧ್ಯತೆ ಇದೆ. ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಆಫ್ಟರ್ನೂನ್ ಪಟೇಲ್ ರೇ. ಸಡನ್ನಾಗಿ ಎಲೆಕ್ಷನ್ ಅನೌನ್ಸ್ ಆಯಿತು, ಈಗೇನೇನೋ ಪ್ಲ್ಯಾನ್ಗಳಿತ್ತು ಆಡಳಿತ ಪಕ್ಷದಲ್ಲಿ, ಒಂದಷ್ಟು ಅದು ಮುಂದೂಡುವ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಯಾಕೆಂದರೆ ಈಗ ಎಲ್ಲರ ದೃಷ್ಟಿ ಚುನಾವಣೆಯತ್ತ, ಅದರಲ್ಲೂ ಆಡಳಿತ ಪಕ್ಷಕ್ಕೆ ದೊಡ್ಡ ಪ್ರತಿಷ್ಠೆ ಏನಾಗ್ತಿದೆ ಹಾಗಿದ್ರೆ? ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜ್ ಈಗ ಉಪಚುನಾವಣೆ ಘೋಷಣೆ ಆಗಿದೆ. ಘೋಷಣೆ ಆದ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲಿ ಬಂಡಾಯದ ಬಾವುಟವನ್ನ ಬಿಜೆಪಿಯ ನಾಯಕ ಹಾಗೂ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ತುಳಸಿ ಮುನ್ರಾಜ್ ಅವರು ಈಗ ಬಂಡಾಯದ ಬಾವುಟವನ್ನು ಹರಿಸಿದ್ದಾರೆ. ರಾಜರಾಜೇಶ್ವರಿ ನಗರದ ಉಪಚುನಾವಣೆ ಅಭ್ಯರ್ಥಿ ನಾನೇ ಅನ್ನೋ ಮುಖಾಂತರ ನ್ಯೂಸ್ 18 ಕನ್ನಡಕ್ಕೆ ನಾನೇ ಅಭ್ಯರ್ಥಿ ಆಗಿರ್ತೀನಿ, ನನಗೆ ಟಿಕೆಟ್ ಕೊಡೋದು ಅನ್ನೋ ಮುಖಾಂತರ ಎಲ್ಲ ಒಂದ್ ಕಡೆ ಪ್ರಮುಖ ಆಕಾಂಕ್ಷಿ ಆಗಿದ್ದಂತ ಮತ್ತು ಬಿಜೆಪಿ ಸರ್ಕಾರ ರಚನೆಗೆ ಕಾರಣಕರ್ತರಾಗಿದ್ದಂತ ಮುನಿರತ್ನವರಿಗೆ ಎಲ್ಲ ಒಂದ್ ಕಡೆ ಬಿಗ್ ಫೈಟ್ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಆ ಮುಖಾಂತರ ವರಿಷ್ಠರು ಮತ್ತು ಬಿಜೆಪಿ ನಾಯಕರ
ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ತುಳಸಿ ಮುನ್ರಾಜ್ರವರು ಯಾವುದೇ ಕಾರಣಕ್ಕೂ ಕೂಡ ಮುನಿರತ್ನ ಅವರಿಗೆ ಟಿಕೆಟ್ ಕೊಡಲ್ಲ, ನಾನೇ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಅಂತೇಳಿ ಇದೀಗ ನ್ಯೂಸ್ 18 ಕನ್ನಡಕ್ಕೆ ಹೇಳಿರುವಂಥದ್ದು. ಇದು ಎಲ್ಲೊಂದು ಕಡೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೂ ಪ್ರಬಲ ಆಕಾಂಕ್ಷಿ ಮತ್ತು ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ಮುನಿರತ್ನವರ ನಿದ್ದೆಗೆಡಿಸುವ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೊಂದು ಕಡೆ ಸಿರಾ ಉಪಚುನಾವಣೆಗೆ ಇದೀಗ JDS ಕೂಡ ಅಖಾಡಕ್ಕೆ ಇಳಿಯಲು ತೀರ್ಮಾನವನ್ನು ತೆಗೆದುಕೊಂಡಿದೆ. ನಾಳೆ JDSನ ವರಿಷ್ಠರು ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಶಿರಾದಲ್ಲಿ JDS ನಾಯಕರ ಸಭೆಯನ್ನು ಕರೆದಿದ್ದಾರೆ. ಇದರ ಬೆನ್ನಲ್ಲೇ ನಾಳೆ ಸಂಜೆ ರಾಜರಾಜೇಶ್ವರಿ ನಗರ ಚುನಾವಣೆಯ ಅಭ್ಯರ್ಥಿ ಯಾರು ಎಂಬುದರ ಬಗ್ಗೆ ಕೂಡ ಸಂಜೆ 4 ಗಂಟೆಗೆ JP ಭವನದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಇದೀಗ ಕಾಂಗ್ರೆಸ್ ಈಗ ಮೌನವಾಗಿರುವಂತದ್ದು. ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿ ಮಾಡಬೇಕೆಂಬುದರ ಬಗ್ಗೆ DK ಶಿವಕುಮಾರ್ ಮತ್ತು DK ಸುರೇಶ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಶಿರಾ ಉಪಚುನಾವಣೆ ಸಂಬಂಧಪಟ್ಟ ಕೂಡ ಬಿಜೆಪಿಯಲ್ಲಿ ಕೂಡ ಸ್ಪಷ್ಟವಾದ ಒಂದು ನಿಲುವಿಲ್ಲ. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ತಮ್ಮ ಅಧಿಕೃತ ಅಭ್ಯರ್ಥಿ ಯಾರು ಎಂಬ ನಿಲುವು ಕೂಡ ಬಿಜೆಪಿಯಲ್ಲಿ ಇಲ್ಲ. ಈ ಎಲ್ಲದರ ನಡುವೆ ಇದೀಗ ಏನು ಸಂಪುಟ ವಿಸ್ತರಣೆ ಆಗೇ ಬಿಡ್ತು, ಅಕ್ಟೋಬರ್ 3 ಅಥವಾ ಅಕ್ಟೋಬರ್ 9 ಒಳಗಡೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಸಚಿವಾಕಾಂಕ್ಷಿಗಳು ಆಸೆಗಣ್ಣಿನಿಂದ ನೋಡ್ತಾ ಇದ್ರು. ಇದೀಗ ಅದಕ್ಕೂ ಕೂಡ ತಣ್ಣೀರು ಎರಚಿದೆ ಅಂತ ಹೇಳಿ ಹೇಳ್ಬೋದು ಹರೀಶ್ ನಾಗರಾಜ್. ಯಾಕಂತ ಹೇಳಿದ್ರೆ ಬಿಸಿ ತುಪ್ಪ ಅಲ್ವಾ ಪಟೇಲ್ರೆ ಇದು? ಒಂದ್ ಕಡೆ ಎಲೆಕ್ಷನ್ ಬಂದ್ಬಿಡ್ತು, ಅಲ್ಲಿ ಬಂಡಾಯ, ಇನ್ನೊಂದ್ ಕಡೆ ಸಂಪುಟ ವಿಸ್ತರಣೆ ಪುನರಚನೆ ಮಾಡದೇ ಇದ್ರೆ ಇಲ್ಲಿ ಯಾರೋ ಬಂಡಾಯ ಹೇಳ್ತಾರೆ. ಹೆಂಗ್ ಮ್ಯಾನೇಜ್ ಮಾಡ್ತಿದ್ದಾರೆ ಸರ್ಕಾರ ಆಗಿದ್ರೆ? ಹರೀಶ್ ನಾಗರಾಜ್, ಎಲ್ಲ ಒಂದ್ ಕಡೆ ಇದು ಸಚಿವಾಕಾಂಕ್ಷಿಗಳಿಗೆ ಈ ಉಪಚುನಾವಣೆ ಅನ್ನೋದು ಸದ್ಯದ ಮಟ್ಟಿಗೆ ಗ್ರಹಣ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು ಎಲ್ಲೊಂದ್ ಕಡೆ ಸೇಫರ್ ಗೇಮ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಚಿವಾಕಾಂಕ್ಷಿಗಳು ಬಹಳಷ್ಟು ಜನರು ಇರೋದ್ರಿಂದ ಎಲ್ಲೊಂದ್ ಕಡೆ ಬಂಡಾಯದ ಬಾವುಟವನ್ನು ಬೀಸುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ವಿರುದ್ಧ ಸರ್ಕಾರ ವಿರುದ್ಧ ಹೇಳಿಕೆಯನ್ನು ಕೊಡುವ ಸಾಧ್ಯತೆ ಇದೆ. ಹಾಗಾಗಿ ಸಚಿವ ಸ್ಥಾನ ವಂಚಿತರಿಂದ ಬಚಾವಾಗಲು ಇದು ಉಪಚುನಾವಣೆ ಮುಖ್ಯಮಂತ್ರಿಗಳು ಕೂಡ ಬಹಳಷ್ಟು ಅನುಕೂಲ ಆಗಿದೆ. ಯಾಕಂತ ಹೇಳಿದ್ರೆ ಉಪಚುನಾವಣೆ ಹೆಸರಿನಲ್ಲಿ ಒಂದಷ್ಟು ದಿನ ಕಾಲ ತಳ್ಳಬಹುದು, ಒಂದಷ್ಟು ದಿನಗಳನ್ನ ಮುಂದೂಡ್ಲಿಕ್ಕೆ ಕೂಡ ಮುಖ್ಯಮಂತ್ರಿಗಳಿಗೆ ಅನುಕೂಲ. ಆದ್ರೆ ಸಚಿವಾಕಾಂಕ್ಷಿಗಳಿಗೆ ಎಲ್ಲೊಂದ್ ಕಡೆ ಅತಿ ದೊಡ್ಡ ನಿರಾಶೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಸಚಿವ ಸಂಪುಟ ವಿಸ್ತರಣೆ ಕೂಡ ಉಪಚುನಾವಣೆಯಿಂದ ಮುಂದೂಡಲ್ಪಟ್ಟಿರುವಂತದ್ದು ಮತ್ತು ಉಪಚುನಾವಣೆ ಘೋಷಣೆ ಆಗಿದ್ರಿಂದ 3 ಪಕ್ಷಗಳು ಮತ್ತೆ ರಾಜಕೀಯವಾಗಿ ಅಂದ್ರೆ ರಾಜಕೀಯ ಚಟುವಟಿಕೆ ಮತ್ತಷ್ಟು ಗರಿಗೆದರುತ್ತೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಗಾಗಿ. ಅಫ್ಕೋರ್ಸ್ ಬೈ ಎಲೆಕ್ಷನ್ ಅಂತೂ ಹವಾ ಶುರುವಾಯಿತು, ಎಲ್ಲ ಕಡೆ ಈಗ ಬೆಳವಣಿಗೆ ನಡೀತಾ ಇದೆ. ಕ್ಷಣದ ಎಲ್ಲ ಮಾಹಿತಿಯನ್ನು ನಿಮ್ಮ News18 ಕನ್ನಡದಲ್ಲಿ ನಾವಂತೂ ಕೊಡ್ತಿರ್ತೀವಿ. ಅಟ್ ದ ಸೇಮ್ ಟೈಮ್ kannada.news18.com ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಎಲ್ಲ ಸುದ್ದಿಗಳನ್ನು ಕೂಡ ಕ್ಷಣದ ಮಾಹಿತಿಯನ್ನು ಕೂಡ ನೀವು ಪಡ್ಕೊಳ್ಬೋದು. ಬೈ ಎಲೆಕ್ಷನಲ್ಲಿ ಯಾರ್ಯಾರ ಆಯ್ಕೆ ಹೇಗೆ ನಡೀತಾ ಇದೆ, ಯಾವ ಪಕ್ಷ ದೊಡ್ಡ ಪ್ರತಿಷ್ಠೆಯಾಗಿ ತಗೋತಾ ಇದ್ದಾರೆ, ಹೇಗೆ ಅವರ ಪ್ರಣಾಳಿಕೆಯಲ್ಲಿ ಏನೇನಿರುತ್ತೆ, ಅವರ ಸ್ಟ್ರಾಟಜಿಗಳೇನು, ಎಲ್ಲ ಮಾಹಿತಿಗಳು ಕೂಡ ಲಭ್ಯ ಇರುತ್ತೆ. ಒಂದ್ಸಗೆ ನಿಮ್ಮ ಸ್ಕ್ರೀನ್ ಮುಂದೆ ಕೊಡ್ತಾ ಇದ್ದೀವಿ. ನೀವು ಕ್ಲಿಕ್ ಮಾಡಬೇಕಾಗಿರೋದು kannada.news18.com ಅಷ್ಟೇ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು. ಪುನರ್ರಚನೆಯೋ ಯಾರಿಗೆ ಲಕ್ಕಿದೆ, ಯಾರಿಗೆ ಕೊಡಲಾಗುತ್ತೆ? BSY 5+1 ಸೂತ್ರಕ್ಕೆ ಹಾಗಾದರೆ ಸಿಗುತ್ತಾ ಒಪ್ಪಿಗೆ? ಈ ಹೊತ್ತಿನ ಸ್ಪೆಷಲ್ ಸಂಪುಟದ ಸೀಕ್ರೆಟ್. ಮೊದಲ ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ? ಅದು CT ರವಿ ಅವರು ಸಚಿವ ಸ್ಥಾನ ತೊರೆಯೋದಕ್ಕೆ CT ರವಿ ರೆಡಿಯಾದ್ರು. ಯಾವುದೇ ಗೊಂದಲವಿಲ್ಲ, ಟೈಪ್ ಮಾಡಿಟ್ಟುಕೊಂಡಿದ್ದೇನೆ, CM ಜೊತೆ ಚರ್ಚೆ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ತೇನೆ. CT ರವಿಯ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣ ಕಡೆ ಹೋಗ್ತಿದ್ದಾರೆ ಅವರು. ಸೊ ಹಾಗಾಗಿ ಎಕ್ಸ್ಪೆಕ್ಟೆಡ್ ಅವರ ಸಚಿವ ಸ್ಥಾನವನ್ನು ಅವರು ತೊರೀತಾರೆ ಅಂತ. ಚಿಕ್ಕಮಗಳೂರಿನಲ್ಲಿ ಸಚಿವ CT ರವಿ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಬಿಟ್ಟು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಸಚಿವ CT ರವಿ ಅವರು. ಯಾವುದೇ ಗೊಂದಲ ಇಲ್ಲ, ನಾನು ರಾಜೀನಾಮೆ ಟೈಪ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಕ್ಟೋಬರ್ 2ನೇ ತಾರೀಕು ಇಲ್ಲಿನ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹೋಗ್ತೀನಿ, CM ಜೊತೆ ಚರ್ಚೆ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ತೀನಿ. ಚಿಕ್ಕಮಗಳೂರಿನಲ್ಲಿ ಸಚಿವ CT ರವಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಯೋಜನೆ ಪ್ರಕಾರ ಕೆಲವು ಕೆಲಸಗಳನ್ನು ಅನುಷ್ಠಾನಗೊಳಿಸಿದ್ದೀನಿ, ಕೆಲವನ್ನ ಅನುಷ್ಠಾನ ಹಂತಕ್ಕೆ ತಂದಿದ್ದೇನೆ. ಅದನ್ನು ಮಾಡೇ ಮಾಡ್ತೀವಿ. ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರಕ್ಕೆ ಏನು ಮಾಡಬೇಕು ಅದನ್ನು ಮಂತ್ರಿ ಸ್ಥಾನದಿಂದ ಹೊರಗಿದ್ರೂ ಮಾಡ್ತೀನಿ. ಹಾಗೆಯೇ ಸರ್ಕಾರಕ್ಕೆ ಕಾಲಕ್ಕೆ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗಲಿಕ್ಕೆ ನನ್ನ ಸಹಕಾರ ಏನು ಬೇಕೋ ಆ ಸಹಕಾರನ ಸದಾಕಾಲ ಕೊಡ್ತೀನಿ. ಯಾವ ಗೊಂದಲನೂ ಇಲ್ಲ. ನಾನು ಟೈಪ್ ಮಾಡಿ ಇಟ್ಬಿಟ್ಟಿದ್ದೀನಿ. 1ನೇ ತಾರೀಕು ಒಂದು ಕ್ಯಾಬಿನೆಟ್ ಇದೆ, 2ನೇ ತಾರೀಕು ಗಾಂಧಿ ಜಯಂತಿ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡಿ ನಂದು ರಿಪೋರ್ಟ್ ಕಾರ್ಡ್ ಅಂತ ಮಾಡಿದ್ದೇವೆ. ಆ ರಿಪೋರ್ಟ್ ಕಾರ್ಡ್ನ ಜಿಲ್ಲೆದನ್ನು ರಿಲೀಸ್ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳ ಜೊತೆ ನಾನು ಹೋಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ನಿರ್ಣಯ ತಗೊಳ್ತೀನಿ. ನನ್ನ ಯೋಜನೆ ಪ್ರಕಾರ ಇತ್ತೀಚೆಗೆ ಕೊರೋನಾದಿಂದ ಮೃತಪಟ್ಟರು ಸುರೇಶ್ ಅಂಗಡಿಯವರು ಬದುಕಿದ್ದಿದ್ರೆ 4 ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ತಿದ್ರಂತೆ. ಅದಕ್ಕೆ ದೆಹಲಿಯಲ್ಲಿ ಎಲ್ಲ ಪ್ಲಾನ್ ಕೂಡ ನಡೆದಿತ್ತು. ಆದರೆ ದುರ್ದೈವ, ಸುರೇಶ್ ಅಂಗಡಿಯವರು ವಿಧಿವಶರಾದರು ಅಂತ ಅಂಗಡಿಯವರ ಮಾವ ಲಿಂಗರಾಜ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಮಾಡೋದಕ್ಕೆ ಪ್ರಧಾನಿಯವರೇ ಆಯ್ಕೆ ಮಾಡಿದರು. ದೆಹಲಿ BJP ಆಫೀಸ್ನಿಂದ ಇವತ್ತು ಗೊತ್ತಾಗಿತ್ತು ಅಂದಿದ್ದಾರೆ.
ಸುರೇಶ್ ಅಂಗಡಿ ಅವರ ಬೆಳಗಾವಿ ನಿವಾಸಕ್ಕೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಭೇಟಿ ಕೊಟ್ಟರು. ಸಾಂತ್ವನವನ್ನು ಹೇಳಿದ ಮೇಲೆ ಅವರ ಮಾವ ಲಿಂಗರಾಜ್ ಪಾಟೀಲ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಉಪಚುನಾವಣೆಯಲ್ಲಿ ಅಂಗಡಿ ಕುಟುಂಬ ಸದಸ್ಯರಿಗೆ ಟಿಕೆಟ್ ನೀಡಬೇಕು ಅಂತ ಬೇಡಿಕೆ ಕೂಡ ಇಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಅಂತ ಕಟೀಲ್ ಭರವಸೆ ಕೂಡ ಕೊಟ್ಟಿದ್ದಾರಂತೆ. ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಈ ಸಂದರ್ಭದಲ್ಲಿ ಉಪಚುನಾವಣೆ ಟಿಕೆಟ್ ಕುಟುಂಬಸ್ಥರಿಗೆ ನೀಡಬೇಕು ಅಂತ ಹೇಳಿ ಬೇಡಿಕೆ ನೀಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಕ್ಕೆ ಸುರೇಶ್ ಅಂಗಡಿ ಅವರ ಸೋದರ ಮಾವ ಲಿಂಗರಾಜ್ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಸರ್, ಏನ್ ಬೇಡಿಕೆ ಇಟ್ರಿ? ಬೆಳಗಾವಿ ಕಾನ್ಸ್ಟಿಟ್ಯೂನ್ಸಿ ಅವ್ರ ಅಂಗಡಿ ಫ್ಯಾಮಿಲಿಗೆ ಕೊಡಿಸ್ರಿ ಅಂತ ಹೇಳಿ ಎಲ್ಲರೂ ದುಂಬಾಲು ಬಿದ್ದರು. ಎಲ್ಲಾ ಜನ ಒತ್ತಾಯ ಮಾಡತ್ತಾರ, ಮಾಮ ಅವ್ರ ನೀವೇ ಹೇಳ್ರಿ ಅಂತೇಳಿ. ಬಿಜೆಪಿ ರಾಜ್ಯದ ಅಧ್ಯಕ್ಷರಾದಂಥ ಕಟೀಲ್ ಸಾಹೇಬರಿಗೆ ವಿನಂತಿ ಮಾಡಿಕೊಂಡೀನಿ. ಅವರು ಅದಕ್ಕೂ ಸಮ್ಮತಿ ಕೊಟ್ಟಿದ್ದಾರೆ. ಅವ್ರ ಫ್ಯಾಮಿಲಿ ಒಳಗನ ಟಿಕೆಟ್ ಕೊಡಬೇಕು, ಫ್ಯಾಮಿಲಿ ಒಳಗೆ ಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಿದ್ದಕ್ಕೆ ಅವರು ಎಲ್ಲರೂ ಇದನ್ನು ಮಾಡಿದರು. ಆ ಕಾರಣಕ್ಕೆ ಜನರ ಇಚ್ಛೆ ಮೇರೆಗೆ ಮತ್ತು ಅವ್ರಿಗೆ ಕೊಡೋದ್ರಿಂದ ಈ ಸಂಪತ್ತಿಯೊಳಗೆ ಅತಿ ದೊಡ್ಡ ಬಹುಮತದಿಂದ ಆರಿಸಿ ಬರ್ತಾರೋ. ಯಾರನ್ನ ಕೇಳಿದ್ರಿ ಸರ್? ಮುಖ್ಯವಾಗಿ ಯಾರನ್ನ? ಇನ್ನೂ ನಾವು ಏನು ಚರ್ಚೆ ಮಾಡಿಲ್ಲ, ಯಾಕಂದ್ರೆ ಪರಿಸ್ಥಿತಿ ತಿಳಿಯಾಗಿಲ್ಲ. ಇನ್ನೂ ಅವ್ರ ದುಃಖ ಸಾಗರದಾಗ ಅದಾರ ಎಲ್ಲರೂ. ಶೆಟ್ಟರು ಕೂಡ ಇದಕ್ಕೆ ಸಮ್ಮತಿ ಇದಾರ? ಅವ್ರ ಜೊತೆ ಮಾತಾಡಿದ್ರೆ? ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿಗಳದಾರ, ಹಾಲಿ ಮಂತ್ರಿಗಳದಾರು. ಅವ್ರ ಸೊಸೀನ ಶ್ರದ್ಧಾ ಅದಾಳು, ಡಾಕ್ಟರ್ ಆಕೆ ಶ್ರದ್ಧಾ ಪಾಟೀಲ್ ಅದಾಳು. ಮತ್ತು ಮಂಗಳಾಗನ ನಾವು ಕೊಡ್ರಿ ಅಂತ ಒತ್ತಾಯ ಮಾಡ್ತೀವಿ. ಅನೇಕ ಶಾಸಕರು, ಮಾಜಿ ಸಚಿವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಟಿಕೆಟ್ಗಾಗಿ. ಅವ್ರಿಗೇನು ಹೇಳ್ತೀರಿ? ಇನ್ನೂ ಕುಟುಂಬಸ್ಥರು ದುಃಖದಲ್ಲೇ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅನೇಕ ಪ್ರಯತ್ನಗಳು ನಡೀತಿದೆ. ಅವ್ರಿಗೇನು ಹೇಳಕ್ ಬೇಕು? ಇಲ್ಲಿ ತನಕ ಈಗ 15 ವರ್ಷ ಮಾಡಿದ್ದಕ್ಕೆ ಈ ಕಳೆದೀಗ 13 ತಿಂಗಳೊಳಗ 15 ತಿಂಗಳೊಳಗ ರಾಷ್ಟ್ರ ಮಟ್ಟದೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದ್ದಾನೆ. ನಿಜವಾಗಿ ಹೇಳ್ಬೇಕಾದ್ರೆ ಇನ್ನು 4 ತಿಂಗಳದೊಳಗ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಧಾನಮಂತ್ರಿಗಳು ಅವನ್ನ ಆಯ್ಕೆ ಮಾಡಿದ್ರು. ಈ ಆಯ್ಕೆ ಮಾಡಿದ್ದು ನಾನು ದಿಲ್ಲಿಗೆ ಹೋದಾಗ ಸಹಿತ ಅಲ್ಲಿ ಬಿಜೆಪಿ ಆಫೀಸ್ದಿಂದ ಈ ಸುದ್ದಿ ಬಂದಿತ್ತು. ಅವನ ಹಿಂಬಾಲಿ ಮಾತಾಡೋಕೆ ನಾನು ಇದ್ದೆ. ಕುಟುಂಬ ಸದಸ್ಯರಿಗೆ ಒಂದು ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರ ಮುಂದೆ ಬೇಡಿಕೆ ಇಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಬೈ ಎಲೆಕ್ಷನ್ ಅಂತೂ ಅನೌನ್ಸ್ ಆಯಿತು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ, ಕ್ಷಣದ ಮಾಹಿತಿ, ಪಕ್ಕಾ ಮಾಹಿತಿ ಎಲ್ಲವೂ ಕೂಡ ಲಭ್ಯ ಆಗುತ್ತೆ. kannada.news18.com ಕ್ಲಿಕ್ ಮಾಡಿದ್ರೆ ಸಾಕು, ನ್ಯೂಸ್ ಮುಂದುವರಿಯುತ್ತೆ. ಒನ್ಸ್ ಅಗೇನ್ kannada.news18.com. ನ್ಯೂಸ್ ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಅದರಲ್ಲೂ ರಾಜ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಕಂಟಕ ಆಗ್ತಿರೋದು ರಾಜಧಾನಿ ಬೆಂಗಳೂರಿನಲ್ಲಿ ಸೂಪರ್ ಫಾಸ್ಟ್ ಆಗಿ ಬೆಳೀತಾ ಇದೆ. ಈ ಹೊತ್ತಿನ ಸ್ಪೆಷಲ್ ಕೊರೋನಾ ರಾಜಧಾನಿ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕೊರೋನಾ ಹೆಚ್ಚಾದ್ರೂ ಕೂಡ ಜನ ಮಾತ್ರ ಎಚ್ಚೆತ್ಕೊಳ್ತಿಲ್ಲ, ಮೈ ಮರಿತಿದ್ದಾರೆ. ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್. ಇಡೀ ಕರ್ನಾಟಕಕ್ಕೆ ರಾಜಧಾನಿ ಬೆಂಗಳೂರು ಹಾಟ್ಸ್ಪಾಟ್. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಕಳೆದ 9 ದಿನದ ರಿಪೋರ್ಟ್ ತೆಗೆದ್ರೆ 33,000 ಜನ ಕೊರೋನಾ ಕೇಸ್ಗೆ ತುತ್ತಾಗಿರೋರು. 45% ಇಡೀ ರಾಜ್ಯದಲ್ಲಿ 45% ಬೆಂಗಳೂರಿನವರೇ ಇದ್ದಾರೆ. ಅಷ್ಟು ಕೇಸ್ ದಾಖಲಾಗ್ತಾ ಇದೆ. ಸೋಂಕು ಹೆಚ್ಚಾಗ್ತಾ ಇದೆ, ಆದರೆ ಮಾಸ್ಕ್ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಸಾಮಾಜಿಕ ಅಂತರದ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ, ಸ್ಯಾನಿಟೈಸೇಷನ್ ಯೋಚನೆನೂ ಮಾಡ್ತಿಲ್ಲ ಜನ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ 3,500-4,000 ರೀಚ್ ಆಗ್ತಾ ಇದೆ. ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. ಸೋಂಕಿತರು ಸಾವಿನ ಪ್ರಮಾಣದಲ್ಲೂ ಕೂಡ ಗಣನೀಯವಾಗಿ ಏರಿಕೆ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾದಿಂದ ಸಾಯುತ್ತಿರುವವರ ಸಂಖ್ಯೆ 1.3%. ಅದರರ್ಥ ಕೊರೋನಾ ದೊಡ್ಡ ಮಟ್ಟದ ಹಾಟ್ಸ್ಪಾಟ್ ಕರ್ನಾಟಕದಲ್ಲಿ ಬೆಂಗಳೂರು ನಗರ, ಸೋಕಾಲ್ಡ್ ಸಿಲಿಕಾನ್ ಸಿಟಿ, ಸೋಕಾಲ್ಡ್ ಗಾರ್ಡನ್ ಸಿಟಿ, ಇದೀಗ ಕೊರೋನಾ ಹೆಚ್ಚಾಗುತ್ತಿರುವ ಸಿಟಿ ಆಗ್ತಾ ಇದೆ. ಬಿ ಕೇರ್ಫುಲ್. ಒಂದಷ್ಟು ವಿಜುವಲ್ಗಳು ನೋಡಿ. ನ್ಯೂಸ್ 18 ಕ್ಯಾಮ್ರಾ ಅಲ್ಲಿ ಓಡಾಡ್ತಿರ್ಬೇಕಾರೆಲ್ಲ ಸುಮ್ಮನೆ ತೋರಿಸ್ಕೊಂಬಂದ್ವಿ. ಜನ ಅವ್ರ ಪಾಡ್ಗವ್ರು ಓಡಾಡ್ತಿದ್ದಾರೆ. ಕೊರೋನಾ ತಾನೇ ಬಂದಿರುತ್ತೆ ಬಿಡ, ಹೋಗುತ್ತೆ ಬಿಡ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ನೋ ಬೇಡ. ಬಿಕಾಸ್ ಈಗ ಬಹಳ ಎಚ್ಚರಿಕೆಯಿಂದಿರಬೇಕು. ಈ ವಾರದಲ್ಲಿ ಒಂದು ವಾರದ ಡೇಟಾ ತೆಗೆದ್ರೆ, 9 ದಿನದ ಡೇಟಾ ತೆಗೆದ್ರೆ ಅದು 33-35 ರೀಚ್ ಆಗ್ತದೆ. ಇದ್ರ ಬಗ್ಗೆ ಮತ್ತಷ್ಟು ಜನರಿಗೆ ಅರಿವು ಮೂಡಿಸೋದಕ್ಕೆ, ಟೆಕ್ನಿಕಲ್ ಆಗಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಿಮ್ಮನ್ನು ಕೇಳಬೇಕು ನಾನು.
ಚೆನ್ನಾಗಿದೆ ನೋಡಿ. ಈಗಿನ Thank you, ಪರಿಸ್ಥಿತಿ thank ಹಂಗೆ you. ಅಲ್ವಾ ಸರ್? ನಿನ್ನೆ ಚೆನ್ನಾಗಿರ್ತೀವಿ, ಇಮಿಡಿಯೇಟ್ ನೆಕ್ಸ್ಟ್ ಡೇ ಕೇಳಲೇಬೇಕು ಅಂತ ಪರಿಸ್ಥಿತಿ ಈಗ. ಖಂಡಿತವಾಗ್ಲು ಬಟ್ ಟೆಲ್ ಮಿ ಸರ್, ಜನ ಇದು ಹೊಸದಲ್ಲ, ಈಗ ನಮಗೆ 6 ತಿಂಗಳಿಂದ ನೋಡ್ಕೊಂಡ್ ಬರ್ತಾ ಇದೀವಿ, ಇದರ ಪ್ರಮಾಣ ಗೊತ್ತು ಏನಾಗಿದೆ ಜಗತ್ತಲ್ಲಿ ಅಂತ. ಬಟ್ ಆರ್ ವಿ ಸೀರಿಯಸ್ ಆನ್ ದಿಸ್ ಲೈನ್? ಇವಾಗಿನ ಪರಿಸ್ಥಿತಿ ಹೆಂಗೆ ಸರ್ ನಿಮ್ ಪ್ರಕಾರ? ಡೆಫಿನೆಟ್ಲಿ ಇಲ್ಲ. ಜನಕ್ಕೀಗ ಏನಾಗ್ಬಿಟ್ಟಿದೆ, ಹೊಟ್ಟೆ ಪಾಡು ಅನ್ನೋದು ಮುಂದಕ್ಕೆ ಬಂದಿದೆ ಅನ್ನಿಸ್ತಾ ಇದೆ, ಅಥವಾ ಈ ನೆಗ್ಲಿಜೆನ್ಸ್, ಅದನ್ನ ಯಾವ್ದು ಅಂತ ನನಗೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಈಗ ಕೇಸಸ್ ರೈಸ್ ಆಗೋ ಸಂದರ್ಭದಲ್ಲಿ ಜನಗಳಲ್ಲಿ ಡಿನೇಯಲ್ ಮೋಡ್ ಬಂದ್ಬಿಟ್ಟಿದೆ. ಡಿನೇಯಲ್ ಅಂದ್ರೆ, ಸರ್ ನಾನು ಮಳೆಯಲ್ಲಿ ನೆಂದಿದ್ದೆ, ನಾನು ಬೇರೆಯವ್ರ ಊರಿಗೆ ಹೋಗಿದ್ದೆ, ಅಲ್ಲಿ ತಣ್ಣೀರು ಕುಡಿದ್ಬಿಟ್ಟೆ, ಅದಕ್ಕೆ ನನಗೆ ನೆಗಡಿ ಬಂದ್ಬಿಟ್ಟಿದೆ. ಅವರೇ ಡಯಾಗ್ನೋಸಿಸ್. ನಮ್ಮ ಹತ್ರ ಕನ್ಸಲ್ಟೇಷನ್ ಬಂದಾಗ ದೇ ಆರ್ ಇನ್ ಡಿನೇಯಲ್. ಸರ್ ಇದುವರೆಗೂ ಕೂಡ ನಾವು ಮಾತಾಡ್ತಿರ್ಬೇಕಾದ್ರೆ ಮಾಧ್ಯಮದಲ್ಲಿ ನೀವು ಹೇಳ್ಬೇಕಾದ್ರೂ ಕೂಡ ಲೆಟ್ಸ್ ನಾಟ್ ಜನರನ್ನ ಹೆದರ್ಸೋದು ಬೇಡ, ನಿಜ ಅವ್ರಿಗೆ ಆತ್ಮವಿಶ್ವಾಸ ತುಂಬಬೇಕು ಮತ್ತು ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಬಟ್ ಆ ಅರಿವು ಮೂಡಿದೆಯಾ ಅನ್ನೋದು ನನ್ನ ಪ್ರಶ್ನೆ ಸರ್ ನಿಮ್ಗೆ. ಇಲ್ಲ ಖಂಡಿತವಾಗ್ಲೂ ಇಲ್ಲ. ಅದನ್ನೇ ನಾನು ಹೇಳ್ತಿರೋದು. ದೇ ಆರ್ ಇನ್ ದ ಡಿನೇಯಲ್ ಮೋಡ್, ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಪ್ರತಿಯೊಬ್ಬ ಪೇಷಂಟ್ 100 ಜನ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದರಲ್ಲಿ ಸುಮಾರು 90 ಜನ ಇದೇ ರೀತಿ ಮಾತಾಡ್ತಾರೆ. ನಾವು ಚಳಿಗೆ ಹೋಗಿ ಗಾಳಿಯಲ್ಲಿ ವಾಕಿಂಗ್ ಹೋಗಿದ್ವಿ, ಥಂಡಿಯಲ್ಲಿ ನಾವು ತಣ್ಣೀರು ಕುಡಿದ್ಬಿಟ್ವಿ, ಅದಕ್ಕೆ ಬಂದ್ಬಿಟ್ಟಿದೆ ಅಂತಾರೆ ಹೊರತು, ಸರ್ ನನಗೇನಾದ್ರು ಇರ್ಬೋದಾ, ನಾನು ಟೆಸ್ಟ್ ಮಾಡ್ಬೇಕಾ ಅಂತ ಅವರೇ 10% ಜನ ಮಾತ್ರ ಕೇಳ್ತಾರೆ. ಹಂಗೆ ಅವರೇ ಇನಿಷಿಯೇಟ್ ಮಾಡಲ್ಲ. ಬಟ್ ನೀವ್ ಹೇಳಿದ್ರೆ ಕೇಳಿಸ್ಕೊತಾರ ಹೋಗ್ಲಿ? ಇಲ್ಲ, ಖಂಡಿತವಾಗ್ಲಿಲ್ಲ ಸರ್. ನಮ್ಮ ಹತ್ರ ಬರ್ಲಿಕ್ಕೆ 1 ವಾರ ಆಗಿರ್ತದೆ. ಅವ್ರಿಗೆ ಸಿಂಪ್ಟಮ್ಸ್ 1 ವಾರದಿಂದ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗಿರ್ತದೆ. ಆ ಫಸ್ಟ್ 1 ವೀಕ್ ಅಂತ ಏನ್ ಹೇಳ್ತೀವಿ, ಇಸ್ ಹೈಲಿ ಇನ್ಫೆಕ್ಷಿಯಸ್. ಆಗ ಜನ ಮನೇಲಿರೋ ಬೇರೆಯವ್ರೆಲ್ರಿಗೂ ಹಬ್ಸಿರ್ತಾರೆ, ಅವ್ರ ನೆರೆಹೊರೆಯವ್ರಿಗೆ ಹಬ್ಸಿರ್ತಾರೆ, ಅವ್ರ ಆಫೀಸಲ್ಲಿ ಹಬ್ಸಿರ್ತಾರೆ. ಅದವ್ರ ಲೆಕ್ಕ ಬರಲ್ಲ. 7ನೇ ದಿವಸಕ್ಕೆ ಅವ್ರು ಮನೆ ಔಷಧಿ, ಮೆಡಿಕಲ್ ಸ್ಟೋರ್ ಹೋಗಿ ವಿಟಮಿನ್ ಸಿ ತಗೊಳ್ಳೋದು, ಈ ಡೋಲೋ ತಗೊಳ್ಳೋದು, ಜಿಂಕ್ ತಗೊಳ್ಳೋದು ಮಾಡ್ಬಿಟ್ಟು 7ನೇ ದಿವಸಕ್ಕೆ 8ನೇ ದಿವಸಕ್ಕೆ ಅವ್ರಿಗೆ ಟೈರ್ಡ್, ಅನ್ಯೂಶುವಲ್ ಟೈರ್ಡ್ನೆಸ್ ಸ್ಟಾರ್ಟ್ ಆಗ್ತದೆ. ಸರ್ ಟೆಲ್ ಮಿ ಸರ್, ಎಸಿಂಪ್ಟೊಮ್ಯಾಟಿಕ್ ಅಂತ ಕರಿತೀವಿ ನಾವು, ಆ ಥರ ಇದ್ರೆ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ, ಅವ್ರು ಆರಾಮಾಗಿರ್ತಾರೆ, ಆಮೇಲೆ ಆಚೆಗೆ ಬರ್ತಾರೆ. ಬಟ್ ಎಲ್ಲರಿಗೂ ಅದೇ ತರ ಇರಲ್ವಲ್ಲ ಸರ್ ಪರಿಸ್ಥಿತಿ? ಇಲ್ಲ ಎಸಿಂಪ್ಟಮ್ಯಾಟಿಕ್ ಅಂದ್ರೆ ಆಚೆಗೆ ಬರ್ತಾರೆ ಅಂತ ರೂಲ್ಸ್ ಅಲ್ಲ. ಎಸಿಂಪ್ಟಮ್ಯಾಟಿಕ್ ಪೀರಿಯಡ್ ಅಷ್ಟೇ ಅದು. ಈಗ ನಿಮಗೆ ಕಾಯಿಲೆ ಬಂದ್ರೆ ಇವತ್ತು ಉದಾಹರಣೆಗೆ ನೀವು 5 ದಿವಸ ನಿಮಗೇನು ಕಾಣಿಸ್ಕೊಳಲ್ಲ. ರೆಗ್ಯುಲರ್ ನಿಮ್ಮ ಕೆಲಸ ಕಾರ್ಯ ಮಾಡ್ತಾ ಇದ್ದೀರಿ ನೀವು. ಈ ಕೆಲಸ ಕಾರ್ಯದಲ್ಲಿ ನೀವು 100 ಜನಕ್ಕೆ ಕಾಂಟ್ಯಾಕ್ಟ್ ಬಂದಿರ್ತೀರಿ, 100 ಜನಕ್ಕೆ ಹಬ್ಸಿರ್ತೀರಿ. ನಿಮಗೆ 5ನೇ ದಿವಸಕ್ಕೆ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ನೀವು 5ನೇ ದಿವಸಕ್ಕೆ ಡಾಕ್ಟರ್ ಹೋಗೋದು. ಸರ್ ಈಗ ಕೋಟ್ಯಾಂತರ ಜನ ನ್ಯೂಸ್ 18 ಕನ್ನಡ ನೋಡ್ತಿದ್ದಾರೆ ಸರ್, ನಿಮ್ಮಿಂದ ಅವ್ರಿಗೆ ಏನ್ ಕಿವಿ ಮಾತು ಹೇಳಕ್ ಬಯಸ್ತೀರಾ ಸರ್ ನೀವು? ಐ ಥಿಂಕ್ ದೇ ಹ್ಯಾವ್ ಟು ಬಿ ಕಾನ್ಶಿಯಸ್, ಭಯ ಭಕ್ತಿಲಿ ಇರಬೇಕು ಅನ್ನೋದು ಮೆಸೇಜು. ಅಂದ್ರೆ ವ್ಯಾಕ್ಸಿನ್ ಸದ್ಯಕ್ಕೆ ಬರೋ ಲಕ್ಷಣಗಳೇನು ಕಾಣ್ತಾ ಇಲ್ಲ, ಯಾವುದೇ ಆಂಟಿಬಯೋಟಿಕ್ ಇಲ್ಲ, ಯಾವುದೇ ವಿಟಮಿನ್ ಸಿ, ಇನ್ನೊಂದು ಮನೆ ಔಷಧಿ, ಇದೆಲ್ಲ ಇಮ್ಯುನಿಟಿ ಬೂಸ್ಟ್ ಮಾಡೋಂಥದ್ದು. ನಿಮ್ಗೆ 15 ದಿವಸದಲ್ಲಿ ಇಮ್ಯುನಿಟಿ 100% ತರುವಂತ ಯಾವುದೇ ಔಷಧಿಗಳಿಲ್ಲ. ದಯವಿಟ್ಟು ಮೂಢನಂಬಿಕೆಯಲ್ಲಿ ಇರಬೇಡಿ. ಮಾಸ್ಕ್, ಫಿಸಿಕಲ್ ಡಿಸ್ಟೆನ್ಸಿಂಗ್, ಹ್ಯಾಂಡ್ ಸ್ಯಾನಿಟೈಸೇಷನ್, ಕೈ ಸೋಪಿಂದ ತೊಳೆಯೋದಾಗ್ಲಿ, ಸ್ಯಾನಿಟೈಸರ್ ಯೂಸ್ ಮಾಡೋದಾಗ್ಲಿ. ಈ ಎಸ್ಪೆಷಲಿ ನಾವು ನೋಡೋದು ಜನ ಕನ್ವರ್ಸೇಷನ್ ಎದುರುಗಡೆ ಸಿಗ್ತಾರೆ, ಮಾಸ್ಕ್ ಹಾಕೊಂಡಿರ್ತಾರೆ, ಇಬ್ರು ಹತ್ರ ಬಂದ್ ಕೂಡಲೇ ಮಾಸ್ಕ್ ಇಳಿಸ್ಬಿಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಅನ್ಕನ್ವೀನಿಯನ್ಸ್ ಅಂತ ಕೆಲವರು, ಕಂಫರ್ಟ್ ಇಲ್ಲ ಅಂತ ಇನ್ನು ಕೆಲವರು. ಇದು ಇಟ್ ಹ್ಯಾಸ್ ಟು ಬಿ ಎ ನ್ಯೂ ನಾರ್ಮಲ್. ನಮಗೆ ಹೊಸ ಜೀವನ ಶೈಲಿ ಅಂತ ಏನಿದೆ ಈ 2020 ನಾವು ಕಲಿಬೇಕಾಗಿರೋದು ಇದನ್ನೇ. ಹ್ಯಾಂಡ್ ಹೈಜೀನ್, ಮನೆಯಲ್ಲಿ ಮಾಸ್ಕ್ ಯೂಸ್ ಮಾಡದೇ ಇದ್ರು ಹೊರಗಡೆ ಹೋಗಿದ್ ಕೂಡಲೇ ದಯವಿಟ್ಟು ಮಾಸ್ಕ್ ಹಾಕಿ. 6 ಅಡಿ 8 ಅಡಿ 10 ಅಡಿ ನಿಮ್ಗೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರದಲ್ಲಿ ನಿಂತು ಮಾತಾಡಿ. ಯಾವುದೇ ಫಂಕ್ಷನ್ಸ್, ನೆಸೆಸಿಟಿ ಇಲ್ಲದೆ ಇರುವಂತ ಫಂಕ್ಷನ್ಸ್ ಅನ್ನ ಅಟೆಂಡ್ ಮಾಡಬೇಡಿ. ದಯವಿಟ್ಟು ಇದನ್ನ ಈಗ ಆಕ್ಚುಲಿ ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಸಿಂಪಲ್ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಜನ ನಿಜವಾಗ್ಲೂ ಸೇಫ್ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸರ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಅಟ್ ದ ಸೇಮ್ ಟೈಮ್ ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ನ್ಯೂಸ್ 18 ಕನ್ನಡದ ಚಾನಲ್ ಅಂತ ನಾವು ಕೊಡ್ತಾ ಇರ್ತೀವಿ. ಮಿಸ್ ಮಾಡ್ಕೊಂಡಿದ್ರೆ ಅಫ್ಕೋರ್ಸ್ ನೀವು ಎಲ್ಲೇ ಇದ್ದರೂ ಕೂಡ ಅದನ್ನು ಅಕ್ಸೆಸ್ ಮಾಡ್ಬೋದು. ಎಲ್ಲ ಕ್ಷಣದ ಮಾಹಿತಿಯನ್ನು ಕೂಡ ನಿಮ್ಮ ಸ್ಕ್ರೀನಲ್ಲಿ ಬರ್ತಾ ಇದೆ, kannada.news18.com. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಕಾಯ್ತಾ ಇರಿ. ಪ್ರೊಟೆಕ್ಟ್ ಇಂಡಿಯಾ ಎಂಜಿನ್ ಹೆಸರಿನಲ್ಲಿ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಇದರ ಉದ್ದೇಶ ದೇಶದ ಎಂಜಿನ್ನ ಸುರಕ್ಷತೆ ಜೊತೆಗೆ ಮೆಕ್ಯಾನಿಕ್ಗಳಲ್ಲಿ ತಾಂತ್ರಿಕ ಕೌಶಲ್ಯ ಹೆಚ್ಚಿಸೋದಾಗಿದೆ. ನಿಮ್ಮ ಈ ಬೆಂಬಲದಿಂದ ಮೆಕ್ಯಾನಿಕ್ಗಳ ಉತ್ತಮ ಭವಿಷ್ಯಕ್ಕೆ 50 ಲಕ್ಷ ರೂಪಾಯಿ ಗಳಿಸೋದಕ್ಕೆ ಸಹಕಾರಿಯಾಗುತ್ತೆ. भारत 2 पहिया वाहनों की दुनिया का सबसे बड़ा निर्माता है और साथ ही उनकी सर्विस के लिए बड़ी संख्या में मैकेनिकों को रोजगार के अवसर प्रदान करता रहा है। हालांकि देश भर में हुए लॉकडाउन ने इन छोटे पैमानों के लाखों मैकेनिकों के भविष्य को अंधे कुएं में धकेल दिया। परेशानी यही है कि लॉकडाउन के बाद तो काम चला ही नहीं है बिल्कुल भी। जैसे लॉकडाउन थोड़ा बढ़ने लगा, खुलने लगा, तो वैसे ही सच काम भी सही होने लगा, लेकिन अभी भी प्रॉपर तरीके से काम भी इतना अच्छा नहीं है जो होना चाहिए। इसी सिलसिले में जागरूकता बढ़ाने और छोटे पैमाने के मैकेनिकों को सपोर्ट करने के लिए
नेटवर्क 18 ने कैस्ट्रॉल एक्टिव के साथ मिलकर प्रोटेक्ट इंडियाज इंजन कैंपेन को लॉन्च किया। देश के इंजन की सुरक्षा और मैकेनिकों के तकनीकी कौशल को उभारने की पहल, ताकि हम उन्हें एक बेहतर कल दे सकें। As mechanics resiliently look to get back on their feet, Castrol India and Network 18 present Protect India's Engine, a joint initiative to empower India's mechanic community to navigate through these difficult times and be better equipped to restart their business. Castrol Active will aim to invest up to rupees 50 lakhs towards upskilling initiatives for mechanics. Just like our mechanics who protect our bikes, let's now do our bit to protect them and help them to keep moving ahead. I think India has the largest number of two-wheelers on road, and keeping them running is this army of unsung heroes, our mechanics. So personally, I don't think there could be a better title for this campaign, because as I see it, it is the mechanics who are the real engines of this country. They keep our engines protected and help us keep moving ahead non-stop. So I couldn't think of a better brand to actually take cognizance of this fact and really help this community. जैसे भारत सिस्टमैटिक अनलॉक की ओर बढ़ रहा है, हमारा ये फर्ज बनता है कि हम अपने मैकेनिक भाइयों का समर्थन करें और उनके भविष्य के लिए नए रास्ते खोलें। आइए जुड़िए कैस्ट्रॉल एक्टिव और नेटवर्क 18 के इस पहल से और दीजिए अपना सपोर्ट प्रोटेक्ट इंडियाज इंजन कैंपेन को। रुक मत चल तू ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.